ರಾಜ್ಯದಲ್ಲಿ ಈಗ ಈ ಕುರ್ಚಿ ಕಾಳಗ ಮತ್ತೊಂದು ಹಂತಕ್ಕೆ ಹೋಗುವಂತ ಎಲ್ಲಾ ಲಕ್ಷಣಗಳು ಕಾಣಿಸ್ತಾ ಇದೆ. ಡಿಕೆ ಶಿವಕುಮಾರ್ ಈಗ ಸಿದ್ದು ಆಪ್ತ ಬಣದವರನ್ನ ಒಬ್ಬೊಬ್ಬರಾಗೆ ಮೀಟ್ ಮಾಡ್ತಾ ಇದ್ದಾರೆ. ಈ ಭೇಟಿಯ ಹಿಂದೆ ಇರುವಂತಹ ಗುಟ್ಟೇನು ಅನ್ನುವಂತಹ ಒಂದಷ್ಟು ಪ್ರಶ್ನೆಗಳು, ಚರ್ಚೆಗಳು ರಾಜಕೀಯ ವಲಯದಲ್ಲಿ ನಡೀತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತಹ ರಿಪೋರ್ಟ್ ಇದೆ, ನೋಡ್ಕೊಂಬನ್ನಿ. ಕಾಂಗ್ರೆಸ್ ಅಲ್ಲಿ ಡಿಕೆಶಿ ಸ್ನೇಹಾಸ್ತ್ರ ಪ್ರಯೋಗ. ಪಟ್ಟಕ್ಕಾಗಿ ಸಿಎಂ ಬಣಕ್ಕೆ ಗಾಳ ಹಾಕಿದ್ರ ಡಿಸಿಎಂ. ಕುತೂಹಲ ಮೂಡಿಸಿದ ಡಿಕೆ ಶಿವಕುಮಾರ್ ನಡೆ. ರಾಜ್ಯದಲ್ಲಿ ಸಿಎಂ ಕುರ್ಚಿ ಪಾಲಿಟಿಕ್ಸ್ ಕಾವೇರಿದೆ. ಇದೀಗ ಮುಖ್ಯಮಂತ್ರಿ ಕುರ್ಚಿಗಾಗಿ ಡಿಸಿಎಂ ಡಿಕೆಶಿ ಹೊಸ ದಾಳ ಉರುಳಿಸಿದ್ದಾರೆ. ಮಂಗಳವಾರ ಡಿಕೆಶಿ ದೆಹಲಿಗೆ ಹೋಗಲಿದ್ದು, ಇದಕ್ಕೂ ಮುನ್ನ ಡಿಸಿಎಂ ಸ್ನೇಹಾಸ್ತ್ರ ಪ್ರಯೋಗ ಮಾಡಿದ್ದಾರೆ. ಪವರ್ ಶೇರಿಂಗ್ ಗುದ್ದಾಟದಲ್ಲಿ ಡಿಸಿಎಂ ಡಿಕೆಶಿ ಪಟ್ಟದ ಕನಸು ನನ್ನ ಸಾಗಬೇಕು ಅಂದ್ರೆ ಸಿದ್ದು ಬಣದ ಸಪೋರ್ಟ್ ಇಲ್ಲದೆ ಸಾಧ್ಯವಿಲ್ಲ ಅನ್ನೋದು ಡಿಸಿಎಂಗೆ ಅರಿವಾಗಿದ್ದು, ದೆಹಲಿಗೆ ಹೋಗುವ ಮುನ್ನ ಅಖಾಡ ಸಜ್ಜು ಮಾಡುತ್ತಿದ್ದಾರೆ ಎನ್ನಲಾಗ್ತಾ ಇದೆ. ಸಿದ್ದು ಬಣದ ಟಾಪ್ ಲೀಡರ್ಸ್ ಭೇಟಿಯಾದ ಡಿಕೆಶಿ. ಖುದ್ದು ರಾಜಣ್ಣ ಇರುವ ಸ್ಥಳಕ್ಕೆ ಹೋಗಿ ಡಿಕೆಶಿ ಭೇಟಿ. ಎಸ್, ಈಗ ಡಿಸಿಎಂ ಡಿಕೆ ಶಿವಕುಮಾರ್ ತಮ್ಮ ದಾಳ ಬದಲಿಸಿದ್ದಾರೆ. ಪಕ್ಷ ಸಂಘಟನೆ ನೆಪದಲ್ಲಿ ಸಿಎಂ ಬಣಕ್ಕೆ ಡಿಕೆಶಿ ಗಾಳ ಹಾಕೋದಕ್ಕೆ ಮುಂದಾಗಿದ್ದಾರೆ. ಸತೀಶ್ ಜಾರಕಿಹೊಳಿ, ಎಂಬಿ ಪಾಟೀಲ್, ಜಮೀರ್ ಖಾನ್ ಭೇಟಿ ಬಳಿಕ ಈಗ ಮಾಜಿ ಸಚಿವ ರಾಜಣ್ಣ ಅವರನ್ನ ಭೇಟಿಯಾಗಿದ್ದಾರೆ. ರಾಜ್ಯದಲ್ಲಿ ಕ್ರಾಂತಿಯ ಮಾತಿನಿಂದ ಸುದ್ದಿಯಾಗಿದ್ದ ಮಾಜಿ ಸಚಿವ ಕೆಎನ್ ರಾಜಣ್ಣ ಡಿಸಿಎಂ ಡಿಕೆ ಶಿವಕುಮಾರ್ ವಿರುದ್ಧ ಅನೇಕ ಬಾರಿ ಹೇಳಿಕೆಗಳನ್ನು ನೀಡಿದ್ರು. ಸಿಎಂ ಸಿದ್ದರಾಮಯ್ಯ ಪರ ಸದಾ ಬ್ಯಾಟ್ ಬೀಸ್ತಾ ಇದ್ದ ರಾಜಣ್ಣ ಅವರನ್ನ ಡಿಕೆಶಿ ದಿಢೀರ್ ಭೇಟಿ ಮಾಡಿದ್ದು ರಾಜ್ಯ ರಾಜಕಾರಣದಲ್ಲಿ ಸಂಚಲನ ಮೂಡಿಸಿದೆ. ನಾನು ಈಗಲೂ ಸಿಎಂ ಸಿದ್ದರಾಮಯ್ಯ ಪರ ಇದ್ದೇನೆ. ಡಿಕೆಶಿ ಭೇಟಿ ಬಳಿಕ ಮಾಜಿ ಸಚಿವ ರಾಜಣ್ಣ ಹೇಳಿಕೆ. ರಾಜ್ಯ ರಾಜಕೀಯದಲ್ಲಿ ಡಿಕೆಶಿ ರಾಜಣ್ಣ ಭೇಟಿ ಹಲ್ಚಲ್ಗೆ ಕಾರಣ ಆಗಿದ್ದು, ಡಿಕೆಶಿ ಏನೇ ಮಾಡಿದ್ರೂ ನನ್ನ ಸ್ಟ್ಯಾಂಡ್ ಬದಲಾಗಲ್ಲ, ಸಿದ್ದರಾಮಯ್ಯ ಪರವೇ ಅಂತ ಕೆಎನ್ ರಾಜಣ್ಣ ಹೇಳಿದ್ದಾರೆ. ನನ್ನೇನು ಹುಡುಕಂಡಂತ ಏನು ಬಂದಿದ್ದಾರೆ. ಆ ಪಾರ್ಟಿ ಅಧ್ಯಕ್ಷ ಇರ್ತಾರೆ, ಅವರು ಯಾರಿಗ್ ಬೇಕಾದ್ರೂ ಭೇಟಿ ಮಾಡಬಹುದು, ಯಾರಿಗ್ ಬೇಕಾದ್ರೂ ಕರೆದು ಮಾತಾಡಬಹುದು. ಮತ್ತೆ ಅವರು ಯಾರಿಗ್ ಬೇಕಾದ್ರೂ ಹೋಗಿ ಮಾತಾಡೋದಕ್ಕೆ ಅಧ್ಯಕ್ಷರು ಪಕ್ಷದ ದೃಷ್ಟಿಯಿಂದ ಏನೆಲ್ಲ ಮಾಡಬೇಕು ಅನ್ಸುತ್ತೆ ಅದನ್ನ ಅವ್ರು ಮಾಡ್ತಾರೆ. ಅದರಲ್ಲೇನು ಯಾವುದೇ ರಾಜಕಾರಣ ಏನಿಲ್ಲ. ಏನು ಪ್ರಮುಖವಾದ ಪಕ್ಷ ಸಂಘಟನೆ ಮಾಡಬೇಕು ಅದಂತ ಬಗ್ಗೆ ಹೇಳಿದ್ರು. ಆಯ್ತಪ್ಪ ಮಾಡೋಣ ಅಂತ ಹೇಳಿದೆ ಅಷ್ಟೇ. ಇಲ್ಲ, ಅವತ್ತು ಹೆಂಗಿದ್ರು ಅದೇ ಸ್ಟ್ಯಾಂಡೇ. ದೇರ್ ಇಸ್ ನೋ ಚೇಂಜ್ ಇನ್ ದ ಸ್ಟ್ಯಾಂಡ್. ಈಗ ಬೆಳಗಾಂನಲ್ಲಿ ಎಲ್ಲಾರು ಇವರು ಊಟಕ್ಕೆ ಕರೆದವ್ರೆ, ಅವರು ಊಟಕ್ಕೆ ಕರೆದವ್ರೆ, ಇವರು ಹೋಗಿದ್ದಾರೆ, ಅವರು ಹೋಗಿದ್ದಾರೆ, ಎಲ್ಲರೂ ಹೋಗಿದ್ದಾರೆ. ಅದ್ರಲ್ಲಿ ಏನ್ ಪಾಲಿಟಿಕ್ಸ್ ಅಂತ ಏನಿರೋದಿಲ್ಲ. ಇಟ್ ಈಸ್ ಆಲ್ ಕರ್ಟಸಿ ಡಿನ್ನರ್ ಮೀಟಿಂಗ್ಸ್. ನೋಡಿ, ಸಿಎಂ ಆದಿ ಸುಗಮ ಯಾರು ಏನ್ ಮಾಡ್ಕೋಬೇಕು ಅಂತಂದ್ರೂ ಕೂಡ ಅಲ್ಟಿಮೇಟ್ಲಿ ಹೈಕಮಾಂಡ್ ಮ್ಯಾಟರ್ಸ್. ಅದರಿಂದ ಅದರಲ್ಲಿ ಏನಿದೆ, ಹೈಕಮಾಂಡ್ ಸಿದ್ದರಾಮಯ್ಯನವರು ಹೇಳಿದಾರಲ್ಲ, ಪದೇ ಪದೇ ಹೇಳಿದ್ದಾರೆ, ನಾನು ಮುಖ್ಯಮಂತ್ರಿ ಇರ್ತೀನಿ, ಎಲ್ಲಿನವರೆಗೂ ಹೈಕಮಾಂಡ್ ಅವರು ಇರಕ್ಕೆ ಹೇಳ್ತಾರೆ ಅಲ್ಲಿವರೆಗೂ ಇರ್ತೀನಿ ಅಂತ. ಸೇಮ್ ಸ್ಟ್ಯಾಂಡ್. ಇಲ್ಲೂ ಅದೇ ಸ್ಟ್ಯಾಂಡ್. ನಾನು ಇವಾಗಲೂ ಸಿದ್ದರಾಮಯ್ಯನವ್ರ ಪರಾನೆ. ಈ ಭೇಟಿಯ ಬಳಿಕ ಡಿಸಿಎಂ ಡಿಕೆಶಿ ಪ್ರತಿಕ್ರಿಯೆ ನೀಡಿದ್ದು, ನಾನು ಸಿಎಂ ಆಪ್ತನೇ, ನಮ್ಮ ಪಕ್ಷದವರನ್ನ ನಾನು ಭೇಟಿಯಾದ್ರೆ ತಪ್ಪೇನು ಅಂತ ಹೇಳಿದ್ದಾರೆ. ನನಗೆ ಎಷ್ಟು ಆಪ್ತ ಅಂತ ನಿಮ್ಗೆ ಗೊತ್ತಿದ್ಯಾ? ಸಿಎಂ ಅವ್ರಿಗೂ ಸಂಬಂಧನೇ ಇಲ್ಲ. ನಾನು ಅವನ ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷ ಮಾಡಿದ್ದೆ ಎಸ್.ಎಂ. ಕೃಷ್ಣ ಗವರ್ಮೆಂಟ್ ಅಲ್ಲಿ. ಅವರು ಜನತಾ ಪಾರ್ಟಿಲಿದ್ರು, ಸಿಎಂ ದಳದಲ್ಲಿದ್ರು. ನಾನು ಕಾಂಗ್ರೆಸ್ ಅಲ್ಲಿ ನಾನು ಅವನ್ನ ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷ ಮಾಡಿದೀನಿ ಅಂತ ರಾಜಣ್ಣ ಗೊತ್ತಿ ಕೇಳಿ ಅವರು ಹೇಳ್ತಾರೆ. ಈಗ ಸಿಎಂ ಅವ್ರಿಗೆ ಆಪ್ತ ಎಂತದ್ದು? ನನಗೂ ಆಪ್ತರೆ, ಯಾರು ಆಪ್ತರಿಲ್ಲ? ನಾನು ಸಿಎಂ ಆಪ್ತರಲ್ವಾ? ನಾವಿಬ್ರು ಬ್ರದರ್ಸ್ ತರ ಇದು ಕೆಲಸ ಮಾಡ್ತಲ್ವಾ? ಈ ತರ ಯಾವ್ದಾದ್ರು ಒಂದು ಇಶ್ಯೂ ಗವರ್ಮೆಂಟ್ ಅಲ್ಲಿ ಲಾಸ್ಟ್ 16 ವರ್ಷದಿಂದ ನಮ್ಮ ಪಾರ್ಟಿಗೆ ಬಂದಾಗಿಂದ ಯಾವ್ದಾದ್ರು ಒಂದು ಇಶ್ಯೂ ಏನಾದ್ರು ಡಿಫರೆನ್ಸ್ ಆಫ್ ಒಪಿನಿಯನ್ ಇದೆಯಾ? ಎಲ್ಲರೂ ಕೊಲೀಗ್ಸ್. ಒಂದ್ ಪಾರ್ಟಿ ಅವರು ನಮ್ಮ ಸರ್ಕಾರದಲ್ಲಿ ಕೆಲಸ ಮಾಡಿರೋರು, ಪಾರ್ಟಿಲಿ ಕೆಲಸ ಮಾಡಿರೋರು. ನಮಗೂ ನನಗೆ ಯಾರ ಬಗ್ಗೆನೂ ಏನ್ ಭಿನ್ನಾಭಿಪ್ರಾಯ ಇಲ್ಲ. ನೀವು ಮಾಧ್ಯಮದವರು ಸೃಷ್ಟಿ ಕೆಲವು ಸಂದರ್ಭದಲ್ಲಿ ಕೆಲವು ಹೇಳಿಕೆಗಳು ಕೊಟ್ಟಿರ್ತಾರೆ, ಅದಕ್ಕೆಲ್ಲ ನಾವು ಬೇಜಾರು ಮಾಡ್ಕೋಕಾಗ್ತದ? ಅಣ್ಣ ತಮ್ದಿರೇ ಜಗಳ ಆಡ್ತಾರಂತೆ, ನಮ್ದು ಯಾವ ಜಗಳ? ನಾನಂತೂ ಯಾರ ಮೇಲೂ ಜಗಳ ಆಡಕ್ಕೂ ಹೋಗಿಲ್ಲ. ಯಾವ ವಿಚಾರಕ್ಕೂ ನಾನು ಇವತ್ತವರೆಗೂ ಒಬ್ಬರ ಮೇಲೆ ಒಂದು ಸ್ಟೇಟ್ಮೆಂಟ್ ಮಾಡಿಲ್ಲ. ಇನ್ನು ರಾಜ್ಯ ಕಾಂಗ್ರೆಸ್ ಕುರ್ಚಿ ಕದನಕ್ಕೆ ಪರಮೇಶ್ವರ್ ಪ್ರತಿಕ್ರಿಯೆ ನೀಡಿದ್ದು, ಹೈಕಮಾಂಡ್ನಿಂದ ಆದೇಶ ಬಂದ್ರೆ ಎಲ್ಲವೂ ತಣ್ಣಗಾಗುತ್ತೆ ಅಂತ ಹೇಳಿದ್ದಾರೆ. ಅವ್ರಿಗೆ ಗೊತ್ತಿದೆ, ಹೈಕಮಾಂಡ್ನವ್ರಿಗೆ ಇಂಥದ್ದು ಎಷ್ಟು ನೋಡಿದ್ದಾರೆ ಅವರು. ಇದೆಲ್ಲ ಅವರಿಗೆ ಬಹಳ ಸುಲಭ. ಒಂದು ಕ್ಷಣಾರ್ಧದಲ್ಲಿ ಇಂಥದ್ನೆಲ್ಲ ತಿಳಿ ಮಾಡ್ತಾರೆ ಅವರು. ಒಂದು ಹೇಳಿಕೆ ಹೈಕಮಾಂಡ್ ಇಂದ ಬಂದ್ರೆ ಎಲ್ಲವೂ ತಿಳಿ ಆಗ್ತದೆ. ಅದು ಯಾವ ಸಂದರ್ಭದಲ್ಲಿ ಹೇಳಬೇಕು ಅದನ್ನ ಹೇಳ್ತಾರೆ ಅವರು, ಅದು ಗಮನಿಸ್ತಾರೆ ಅವರು. ಕಾಂಗ್ರೆಸ್ ಅಲ್ಲಿ ಕುರ್ಚಿ ಕಾದಾಟದ ತಂತ್ರ ಈಗ ಬದಲಾಗಿದ್ದು, ಎಲ್ಲರ ಬೆಂಬಲದಿಂದ ಪಟ್ಟಕ್ಕೇರೋದು ಸರಿ, ಇಲ್ಲದೇ ಇದ್ರೆ
ರಾಜ್ಯದಲ್ಲಿ ಈಗ ಈ ಕುರ್ಚಿ ಕಾಳಗ ಮತ್ತೊಂದು ಹಂತಕ್ಕೆ ಹೋಗುವಂತ ಎಲ್ಲಾ ಲಕ್ಷಣಗಳು ಕಾಣಿಸ್ತಾ ಇದೆ. ಡಿಕೆ ಶಿವಕುಮಾರ್ ಈಗ ಸಿದ್ದು ಆಪ್ತ ಬಣದವರನ್ನ ಒಬ್ಬೊಬ್ಬರಾಗೆ ಮೀಟ್ ಮಾಡ್ತಾ ಇದ್ದಾರೆ. ಈ ಭೇಟಿಯ ಹಿಂದೆ ಇರುವಂತಹ ಗುಟ್ಟೇನು ಅನ್ನುವಂತಹ ಒಂದಷ್ಟು ಪ್ರಶ್ನೆಗಳು, ಚರ್ಚೆಗಳು ರಾಜಕೀಯ ವಲಯದಲ್ಲಿ ನಡೀತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತಹ ರಿಪೋರ್ಟ್ ಇದೆ, ನೋಡ್ಕೊಂಬನ್ನಿ. ಕಾಂಗ್ರೆಸ್ ಅಲ್ಲಿ ಡಿಕೆಶಿ ಸ್ನೇಹಾಸ್ತ್ರ ಪ್ರಯೋಗ. ಪಟ್ಟಕ್ಕಾಗಿ ಸಿಎಂ ಬಣಕ್ಕೆ ಗಾಳ ಹಾಕಿದ್ರ ಡಿಸಿಎಂ. ಕುತೂಹಲ ಮೂಡಿಸಿದ ಡಿಕೆ ಶಿವಕುಮಾರ್ ನಡೆ. ರಾಜ್ಯದಲ್ಲಿ ಸಿಎಂ ಕುರ್ಚಿ ಪಾಲಿಟಿಕ್ಸ್ ಕಾವೇರಿದೆ. ಇದೀಗ ಮುಖ್ಯಮಂತ್ರಿ ಕುರ್ಚಿಗಾಗಿ ಡಿಸಿಎಂ ಡಿಕೆಶಿ ಹೊಸ ದಾಳ ಉರುಳಿಸಿದ್ದಾರೆ. ಮಂಗಳವಾರ ಡಿಕೆಶಿ ದೆಹಲಿಗೆ ಹೋಗಲಿದ್ದು, ಇದಕ್ಕೂ ಮುನ್ನ ಡಿಸಿಎಂ ಸ್ನೇಹಾಸ್ತ್ರ ಪ್ರಯೋಗ ಮಾಡಿದ್ದಾರೆ. ಪವರ್ ಶೇರಿಂಗ್ ಗುದ್ದಾಟದಲ್ಲಿ ಡಿಸಿಎಂ ಡಿಕೆಶಿ ಪಟ್ಟದ ಕನಸು ನನ್ನ ಸಾಗಬೇಕು ಅಂದ್ರೆ ಸಿದ್ದು ಬಣದ ಸಪೋರ್ಟ್ ಇಲ್ಲದೆ ಸಾಧ್ಯವಿಲ್ಲ ಅನ್ನೋದು ಡಿಸಿಎಂಗೆ ಅರಿವಾಗಿದ್ದು, ದೆಹಲಿಗೆ ಹೋಗುವ ಮುನ್ನ ಅಖಾಡ ಸಜ್ಜು ಮಾಡುತ್ತಿದ್ದಾರೆ ಎನ್ನಲಾಗ್ತಾ ಇದೆ. ಸಿದ್ದು ಬಣದ ಟಾಪ್ ಲೀಡರ್ಸ್ ಭೇಟಿಯಾದ ಡಿಕೆಶಿ. ಪುತ್ತೂರು ರಾಜಣ್ಣ ಇರುವ ಸ್ಥಳಕ್ಕೆ ಹೋಗಿ ಡಿಕೆಶಿ ಭೇಟಿ. ಎಸ್, ಈಗ ಡಿಸಿಎಂ ಡಿಕೆ ಶಿವಕುಮಾರ್ ತಮ್ಮ ದಾಳ ಬದಲಿಸಿದ್ದಾರೆ. ಪಕ್ಷ ಸಂಘಟನೆ ನೆಪದಲ್ಲಿ ಸಿಎಂ ಬಣಕ್ಕೆ ಡಿಕೆಶಿ ಗಾಳ ಹಾಕೋದಕ್ಕೆ ಮುಂದಾಗಿದ್ದಾರೆ. ಸತೀಶ್ ಜಾರಕಿಹೊಳಿ, ಎಂಬಿ ಪಾಟೀಲ್, ಜಮೀರ್ ಖಾನ್ ಭೇಟಿ ಬಳಿಕ ಈಗ ಮಾಜಿ ಸಚಿವ ರಾಜಣ್ಣ ಅವರನ್ನ ಭೇಟಿಯಾಗಿದ್ದಾರೆ. ರಾಜ್ಯದಲ್ಲಿ ಕ್ರಾಂತಿಯ ಮಾತಿನಿಂದ ಸುದ್ದಿಯಾಗಿದ್ದ ಮಾಜಿ ಸಚಿವ ಕೆಎನ್ ರಾಜಣ್ಣ ಡಿಸಿಎಂ ಡಿಕೆ ಶಿವಕುಮಾರ್ ವಿರುದ್ಧ ಅನೇಕ ಬಾರಿ ಹೇಳಿಕೆಗಳನ್ನು ನೀಡಿದರು. ಸಿಎಂ ಸಿದ್ದರಾಮಯ್ಯ ಪರ ಸದಾ ಬ್ಯಾಟ್ ಬೀಸ್ತಾ ಇದ್ದ ರಾಜಣ್ಣ ಅವರನ್ನ ಡಿಕೆಶಿ ದಿಢೀರ್ ಭೇಟಿ ಮಾಡಿದ್ದು ರಾಜ್ಯ ರಾಜಕಾರಣದಲ್ಲಿ ಸಂಚಲನ ಮೂಡಿಸಿದೆ. ನಾನು ಈಗಲೂ ಸಿಎಂ ಸಿದ್ದರಾಮಯ್ಯ ಪರ ಇದ್ದೇನೆ. ಡಿಕೆಶಿ ಭೇಟಿ ಬಳಿಕ ಮಾಜಿ ಸಚಿವ ರಾಜಣ್ಣ ಹೇಳಿಕೆ. ರಾಜ್ಯ ರಾಜಕೀಯದಲ್ಲಿ ಡಿಕೆಶಿ ರಾಜಣ್ಣ ಭೇಟಿ ಹಲ್ಚಲ್ಗೆ ಕಾರಣ ಆಗಿದ್ದು, ಡಿಕೆಶಿ ಏನೇ ಮಾಡಿದ್ರೂ ನನ್ನ ಸ್ಟ್ಯಾಂಡ್ ಬದಲಾಗಲ್ಲ, ಸಿದ್ದರಾಮಯ್ಯ ಪರವೇ ಅಂತ ಕೆಎನ್ ರಾಜಣ್ಣ ಹೇಳಿದ್ದಾರೆ. ನನ್ನೇನು ಹುಡುಕಂಡಂತ ಏನು ಬಂದಿಲ್ಲ ರೀ. ಆ ಪಾರ್ಟಿ ಅಧ್ಯಕ್ಷ ಇರ್ತಾರೆ, ಅವ್ರು ಯಾರಿಗ್ ಬೇಕಾದ್ರೂ ಭೇಟಿ ಮಾಡಬಹುದು, ಯಾರಿಗ್ ಬೇಕಾದ್ರೂ ಕರೆದು ಮಾತಾಡಬಹುದು. ಮತ್ತೆ ಅವ್ರು ಯಾರಿಗ್ ಬೇಕಾದ್ರೂ ಹೋಗಿ ಮಾತಾಡೋದಕ್ಕೆ ಅಧ್ಯಕ್ಷರು ಪಕ್ಷದ ದೃಷ್ಟಿಯಿಂದ ಏನೆಲ್ಲ ಮಾಡಬೇಕು ಅನ್ಸುತ್ತೆ ಅದನ್ನ ಅವ್ರು ಮಾಡ್ತಾರೆ. ಅದರಲ್ಲೇನು ಯಾವುದೇ ರಾಜಕಾರಣ ಏನಿಲ್ಲ. ಏನು ಪ್ರಮುಖವಾದ ಪಕ್ಷ ಸಂಘಟನೆ ಮಾಡಬೇಕು ಅದಂತ ಬಗ್ಗೆ ಹೇಳಿದ್ರು. ಆಯ್ತಪ್ಪ ಮಾಡೋಣ ಅಂತ ಹೇಳಿ ಅಷ್ಟೇ. ಇಲ್ಲ, ಅವತ್ತು ಹೆಂಗಿದ್ದು ಅದೇ ಸ್ಟ್ಯಾಂಡೇ. ದೇರ್ ಇಸ್ ನೋ ಚೇಂಜ್ ಇನ್ ದ ಸ್ಟ್ಯಾಂಡ್. ಈಗ ಬೆಳಗಾಂನಲ್ಲಿ ಎಲ್ಲಾರು ಇವರು ಊಟಕ್ಕೆ ಕರೆದವ್ರೆ, ಅವರು ಊಟಕ್ಕೆ ಕರೆದವ್ರೆ, ಇವರು ಹೋಗಿದ್ದಾರೆ, ಅವರು ಹೋಗಿದ್ದಾರೆ, ಎಲ್ಲರೂ ಹೋಗಿದ್ದಾರೆ. ಅದ್ರಲ್ಲಿ ಏನ್ ಪಾಲಿಟಿಕ್ಸ್ ಅಂತದ ಏನಿರೋದಿಲ್ಲ. ಇಟ್ ಈಸ್ ಆಲ್ ಕರ್ಟಸಿ ಡಿನ್ನರ್ ಮೀಟಿಂಗ್ಸ್. ನೋಡಿ, ಸಿಎಂ ಆದಿ ಸುಗಮ ಯಾರು ಏನ್ ಮಾಡ್ಕೋಬೇಕು ಅಂತಂದ್ರೂ ಕೂಡ ಅಲ್ಟಿಮೇಟ್ಲಿ ಹೈಕಮಾಂಡ್ ಮ್ಯಾಟರ್ಸ್. ಅದರಿಂದ ಅದರಲ್ಲಿ ಏನಿದೆ, ಹೈಕಮಾಂಡ್ ಸಿದ್ದರಾಮಯ್ಯನವರು ಹೇಳಿದಾರಲ್ಲ, ಪದೇ ಪದೇ ಹೇಳಿದ್ದಾರೆ, ನಾನು ಮುಖ್ಯಮಂತ್ರಿ ಇರ್ತೀನಿ, ಎಲ್ಲಿನವರೆಗೂ ಹೈಕಮಾಂಡ್ ಅವರು ಇರಕ್ಕೆ ಹೇಳ್ತಾರೆ ಅಲ್ಲಿವರೆಗೂ ಇರ್ತೀನಿ ಅಂತ. ಸೇಮ್ ಸ್ಟ್ಯಾಂಡ್. ಈಗಲೂ ಅದೇ ಸ್ಟ್ಯಾಂಡ್. ನಾನು ಇವಾಗಲೂ ಸಿದ್ದರಾಮಯ್ಯನವ್ರ ಪರಾನೆ. ಈ ಭೇಟಿಯ ಬಳಿಕ ಡಿಸಿಎಂ ಡಿಕೆಶಿ ಪ್ರತಿಕ್ರಿಯೆ ನೀಡಿದ್ದು, ನಾನು ಸಿಎಂ ಆಪ್ತನೆ, ನಮ್ಮ ಪಕ್ಷದವರನ್ನ ನಾನು ಭೇಟಿಯಾದ್ರೆ ತಪ್ಪೇನು ಅಂತ ಹೇಳಿದ್ದಾರೆ. ನನಗೆ ಎಷ್ಟು ಆಪ್ತ ಅಂತ ನಿಮ್ಗೆ ಗೊತ್ತಿದ್ಯಾ? ಸಿಎಂ ಅವ್ರಿಗೂ ಸಂಬಂಧನೇ ಇಲ್ಲ. ನಾನು ಅವನ ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷ ಮಾಡಿದ್ದೇನೆ ಎಸ್.ಎಂ. ಕೃಷ್ಣ ಗವರ್ಮೆಂಟ್ ಅಲ್ಲಿ. ಅವರು ಜನತಾ ಪಾರ್ಟಿಲಿ ಇದ್ರು, ಸಿಎಂ ದಳದಲ್ಲಿದ್ರು. ನಾನು ಕಾಂಗ್ರೆಸ್ ಅಲ್ಲಿ ನಾನು ಅವನ್ನ ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷರು ಮಾಡಿದೀನಿ ಅಂತ ರಾಜಣ್ಣ ಗೊತ್ತಿದೆ, ಕೇಳಿ ಅವರು ಹೇಳ್ತಾರೆ. ಈಗ ಸಿಎಂ ಅವ್ರಿಗೆ ಆಪ್ತ ಎಂತದ್ದು? ನನಗೂ ಆಪ್ತರೆ, ಯಾರು ಆಪ್ತ ಇಲ್ಲ? ನಾನು ಸಿಎಂ ಆಪ್ತರಲ್ವಾ? ನಾವಿಬ್ರು ಬ್ರದರ್ಸ್ ತರ ಇಲ್ಲಿ ಕೆಲಸ ಮಾಡ್ತಲ್ವಾ? ಈ ತರ ಯಾವ್ದಾದ್ರು ಒಂದು ಇಶ್ಯೂ ಗವರ್ಮೆಂಟ್ ಅಲ್ಲಿ ಲಾಸ್ಟ್ 16 ವರ್ಷದಿಂದ ನಮ್ಮ ಪಾರ್ಟಿಗೆ ಬಂದಾಗಿಂದ ಯಾವ್ದಾದ್ರು ಒಂದು ಇಶ್ಯೂ ಏನಾದ್ರು ಡಿಫರೆನ್ಸ್ ಆಫ್ ಒಪಿನಿಯನ್ ಇದೆಯಾ? ಎಲ್ಲರೂ ಕೊಲೀಗ್ಸ್. ಒಂದ್ ಪಾರ್ಟಿ ಅವರು ನಮ್ಮ ಸರ್ಕಾರದಲ್ಲಿ ಕೆಲಸ ಮಾಡಿರೋರು, ಪಾರ್ಟಿಲಿ ಕೆಲಸ ಮಾಡಿರೋರು. ನಮಗೂ ಯಾರಿಗೇನ್ ನನಗೆ ಯಾರ ಬಗ್ಗೆನೂ ಏನ್ ಭಿನ್ನಾಭಿಪ್ರಾಯ ಇಲ್ಲ. ನೀವು ಮಾಧ್ಯಮದವರು ಸೃಷ್ಟಿ ಕೆಲವು ಸಂದರ್ಭದಲ್ಲಿ ಕೆಲವು ಹೇಳಿಕೆಗಳು ಕೊಟ್ಟಿರ್ತಾರೆ, ಅದಕ್ಕೆಲ್ಲ ನಾವು ಬೇಜಾರು ಮಾಡ್ಬೇಕಾಗ್ತದ? ಅಣ್ಣ ತಮ್ದಿರೇ ಜಗಳ ಆಡ್ತಾರಂತೆ, ನಮ್ದು ಯಾವ ಜಗಳ? ನಾನಂತೂ ಯಾರ ಮೇಲೂ ಜಗಳ ಆಡಕ್ಕೂ ಹೋಗಿಲ್ಲ. ಯಾವ ವಿಚಾರಕ್ಕೂ ನಾನು ಇವತ್ತವರೆಗೂ ಒಬ್ಬರ ಮೇಲೆ ಒಂದು ಸ್ಟೇಟ್ಮೆಂಟ್ ಮಾಡಿಲ್ಲ. ಇನ್ನು ರಾಜ್ಯ ಕಾಂಗ್ರೆಸ್ ಕುರ್ಚಿ ಕದನಕ್ಕೆ ಪರಮೇಶ್ವರ್ ಪ್ರತಿಕ್ರಿಯೆ ನೀಡಿದ್ದು, ಹೈಕಮಾಂಡ್ನಿಂದ ಆದೇಶ ಬಂದ್ರೆ ಎಲ್ಲವೂ ತಣ್ಣಗಾಗುತ್ತೆ ಅಂತ ಹೇಳಿದ್ದಾರೆ. ಅವ್ರಿಗೆ ಗೊತ್ತಿದೆ ಹೈಕಮಾಂಡ್ನವ್ರಿಗೆ ಇಂಥದ್ದು ಎಷ್ಟು ನೋಡಿದ್ದಾರೆ ಅವರು. ಇದೆಲ್ಲ ಅವರಿಗೆ ಬಹಳ ಸುಲಭ. ಒಂದು ಕ್ಷಣಾರ್ಧದಲ್ಲಿ ಇಂಥದ್ನೆಲ್ಲ ತಿಳಿ ಮಾಡ್ತಾರೆ ಅವರು. ಒಂದು ಹೇಳಿಕೆ ಹೈಕಮಾಂಡ್ ಇಂದ ಬಂದ್ರೆ ಎಲ್ಲವೂ ತಿಳಿ ಆಗ್ತದೆ. ಅದು ಯಾವ ಸಂದರ್ಭದಲ್ಲಿ ಹೇಳಬೇಕು ಅದನ್ನು ಹೇಳ್ತಾರೆ ಅವರು, ಅದು ಗಮನಿಸ್ತಾರೆ ಅವರು. ಕಾಂಗ್ರೆಸ್ ಅಲ್ಲಿ ಕುರ್ಚಿ ಕಾದಾಟದ ತಂತ್ರ ಈಗ ಬದಲಾಗಿದ್ದು, ಎಲ್ಲರ ಬೆಂಬಲದಿಂದ ಪಟ್ಟಕ್ಕೇರೋದು ಸರಿ, ಇಲ್ಲದೇ ಇದ್ರೆ ಕುರ್ಚಿ ಕನಸು ಈಡೇರೋದು ಕಷ್ಟ ಅಂತ ಡಿಸಿಎಂಗೆ ಅರಿವಾದಂತೆ ಕಾಣ್ತಾ ಇದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.